ಅನಪೇಕ್ಷಿತ ಗರ್ಭಧಾರಣೆಯನ್ನು ತಪ್ಪಿಸಲು ಕಾಂಡೋಮ್ಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ 5 ವಿಷಯಗಳು. ಸುರಕ್ಷಿತ ಲೈಂಗಿಕತೆಯನ್ನು ಅಭ್ಯಾಸ ಮಾಡಲು ಕಾಂಡೋಮ್ಗಳನ್ನು ಬಳಸಬೇಕು, ಆದರೆ ನೀವು ಅವುಗಳನ್ನು ಹೇಗೆ ಬಳಸುತ್ತೀರಿ ಎಂಬುದು ಸಹ ಮುಖ್ಯವಾಗಿದೆ. ಮುಂದಿನ ಬಾರಿ ನೀವು ಕಾಂಡೋಮ್ಗಳನ್ನು ಬಳಸುವಾಗ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಕೆಲವು ವಿಷಯಗಳು ಇಲ್ಲಿವೆ. ಕಾಂಡೋಮ್ಗಳು ಜನನ ನಿಯಂತ್ರಣದ ಅತ್ಯಂತ ಸಾಮಾನ್ಯವಾಗಿ ಬಳಸುವ ಮತ್ತು ಜನಪ್ರಿಯ ರೂಪವಾಗಿದೆ. ಬಹಳಷ್ಟು ಜನರು ಕಾಂಡೋಮ್ಗಳನ್ನು ಬಳಸುವುದರ ಬಗ್ಗೆ ದೂರು ನೀಡುತ್ತಾರೆ ಮತ್ತು ಅವುಗಳಿಲ್ಲದೆಯೇ ಆಯ್ಕೆ ಮಾಡಿಕೊಳ್ಳುತ್ತಾರೆ. ಅವುಗಳ ಬಳಕೆಯ ಪ್ರಾಮುಖ್ಯತೆಯನ್ನು ಸಾಕಷ್ಟು ಒತ್ತಿ ಹೇಳಲಾಗುವುದಿಲ್ಲ. ಕಾಂಡೋಮ್ಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕಾದ ಕೆಲವು ವಿಷಯಗಳಿವೆ. ಆದ್ದರಿಂದ ಕಾಂಡೋಮ್ ಬಳಸುವಾಗ ನೀವು ಎಂದಿಗೂ ತಪ್ಪಿಸಿಕೊಳ್ಳಬಾರದ 5 ವಿಷಯಗಳು ಇಲ್ಲಿವೆ. ಕಾಂಡೋಮ್ ಎಂದರೇನು? ಕಾಂಡೋಮ್ಗಳು ಜನಪ್ರಿಯ ಗರ್ಭನಿರೋಧಕ ಉತ್ಪನ್ನವಾಗಿದೆ. ಇದರ ತೆಳುವಾದ ವಸ್ತುವು ತಡೆಗೋಡೆಯನ್ನು ಸೃಷ್ಟಿಸುತ್ತದೆ, ಮೊಟ್ಟೆಯನ್ನು ಭೇಟಿಯಾಗದಂತೆ ವೀರ್ಯವನ್ನು ತಡೆಯುವ ಮೂಲಕ ಗರ್ಭಧಾರಣೆಯನ್ನು ತಡೆಯುತ್ತದೆ. ಅವುಗಳನ್ನು ಲ್ಯಾಟೆಕ್ಸ್, ರಬ್ಬರ್, ಪಾಲಿಯುರೆಥೇನ್ ಅಥವಾ ಪಾಲಿಸೊಪ್ರೆನ್ನಂತಹ ವಿವಿಧ ವಸ್ತುಗಳಿಂದ ತಯಾರಿಸಲಾಗುತ್ತದೆ ಮತ್ತು ಲೈಂಗಿಕವಾಗಿ ಹರಡುವ ಸೋಂಕುಗಳು ಮತ್ತು ರೋಗಗಳ ವಿರುದ್ಧ ರಕ್ಷಣೆ ನೀಡುತ್ತದೆ. 1. ಯಾವಾಗಲೂ ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸಿ. ಆಹಾರ ಪದಾರ್ಥಗಳ ಮುಕ್ತಾಯ ದಿನಾಂಕವನ್ನು ನೀವು ಪರಿಶೀಲಿಸುವಂತೆಯೇ ಕಾಂಡೋಮ್ಗಳನ್ನು ಖರೀದಿಸುವಾಗ ದಿನಾಂಕಗಳನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ. ಕಾಂಡೋಮ್ಗಳ ಮುಕ್ತಾಯ ದಿನಾಂಕವನ್ನು ಪರಿಶೀಲಿಸುವುದನ್ನು ಬಹಳಷ್ಟು ಜನರು ಕಳೆದುಕೊಳ್ಳುತ್ತಾರೆ. ಅದು ಎಂದಿಗೂ ಸಂಭವಿಸಬಾರದು. ಕಾಂಡೋಮ್ ಅವಧಿ ಮುಗಿದ ನಂತರ ನೀವು ಅದನ್ನು ಬಳಸಿದರೆ ಅದರ ಮೇಲಿನ ಲೂಬ್ರಿಕಂಟ್ಗಳು ಯೋನಿ ರೇಖೆಗಳನ್ನು ಹಾನಿಗೊಳಿಸಬಹುದು ಮತ್ತು ಸೋಂಕನ್ನು ಉಂಟು ಮಾಡಬಹುದು. ಇದರ ಹೊರತಾಗಿ ಅವಧಿ ಮೀರಿದ ಕಾಂಡೋಮ್ಗಳು ಸಿಡಿಯುವ ಸಾಧ್ಯತೆ ಹೆಚ್ಚು, ಜೊತೆಗೆ ಲೈಂಗಿಕವಾಗಿ ಹರಡುವ ರೋಗಗಳನ್ನು ತಡೆಗಟ್ಟುವ ಸಾಮರ್ಥ್ಯ ಮತ್ತು ಗರ್ಭಧಾರಣೆಯು ಬಹಳ ಕಡಿಮೆಯಾಗುತ್ತದೆ. ಇದು ಅಪಾಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ಮುಂದಿನ ಬಾರಿ ನೀವು ಕಾಂಡೋಮ್ ಖರೀದಿಸಿದಾಗ ಮುಕ್ತಾಯ ದಿನಾಂಕವನ್ನು ಪರೀಕ್ಷಿಸಲು ಮರೆಯಬೇಡಿ. 2. ಯೋನಿ ಸಂಭೋಗಕ್ಕೆ ಸುವಾಸನೆಯ ಕಾಂಡೋಮ್ಗಳು ಉತ್ತಮ ಆಯ್ಕೆಯಾಗಿರುವುದಿಲ್ಲ. ಹೆಸರೇ ಸೂಚಿಸುವಂತೆ ಸುವಾಸನೆಯ ಕಾಂಡೋಮ್ಗಳು ಸಾಮಾನ್ಯ ಕಾಂಡೋಮ್ಗಳು, ಆದರೆ ನಿಮ್ಮ ನೆಚ್ಚಿನ ಸುವಾಸನೆಗಳಾದ ಸ್ಟ್ರಾಬೆರಿ, ಚಾಕೊಲೇಟ್ ಮತ್ತು ಹೆಚ್ಚಿನವುಗಳೊಂದಿಗೆ. ಸುವಾಸನೆಯ ಕಾಂಡೋಮ್ಗಳನ್ನು ಮೌಖಿಕ ಸಂಭೋಗಕ್ಕಾಗಿ ವಿನ್ಯಾಸಗೊಳಿಸಲಾಗಿದೆ ಎಂದು ನಿಮಗೆ ತಿಳಿದಿದೆಯೇ? ಅದು ಸರಿ. ಪೆನೆಟ್ರೇಟಿವ್ ಸೆಕ್ಸ್ ಸಮಯದಲ್ಲಿ ಫ್ಲೇವರ್ಡ್ ಕಾಂಡೋಮ್ಗಳನ್ನು ಬಳಸುವುದು ಒಳ್ಳೆಯದಲ್ಲ. ಅವು ರಾಸಾಯನಿಕವಾಗಿ ಸಂಶ್ಲೇಷಿಸಲ್ಪಟ್ಟಿವೆ ಮತ್ತು ನುಗ್ಗುವ ಲೈಂಗಿಕ ಸಮಯದಲ್ಲಿ ಬಳಸಿದರೆ ಯೋನಿ ಕಿರಿಕಿರಿ, ತುರಿಕೆ ಅಥವಾ ಸೋಂಕನ್ನು ಉಂಟು ಮಾಡಬಹುದು. 3. ನೀವು ಕಾಂಡೋಮ್ಗಳನ್ನು ಎಲ್ಲಿ ಸಂಗ್ರಹಿಸುತ್ತೀರಿ ಎಂಬುದು ಮುಖ್ಯ. ಕಾಂಡೋಮ್ಗಳನ್ನು ಯಾವಾಗಲೂ ತಂಪಾದ, ಶುಷ್ಕ ಸ್ಥಳದಲ್ಲಿ ಇರಿಸಬೇಕು. ಇದು ತುಂಬಾ ಬಿಸಿಯಾಗಿರಬಾರದು ಅಥವಾ ತುಂಬಾ ತಂಪಾಗಿರಬಾರದು. ಆದ್ದರಿಂದ ನೀವು ಅದನ್ನು ಸೂರ್ಯನ ಬೆಳಕು, ಶಾಖ ಮತ್ತು ಆರ್ದ್ರ ಸ್ಥಳಗಳಿಂದ ದೂರವಿಡಬೇಕು. ನೀವು ಅದನ್ನು ಶುಷ್ಕ ಮತ್ತು ತಂಪಾದ ಸ್ಥಳದಲ್ಲಿ ಸಂಗ್ರಹಿಸಬೇಕು. ನಿಮ್ಮ ಚೀಲ ಅಥವಾ ಪರ್ಸ್ನಲ್ಲಿ ಕಾಂಡೋಮ್ಗಳನ್ನು ಇಟ್ಟುಕೊಳ್ಳುವುದರಿಂದ ಲ್ಯಾಟೆಕ್ಸ್ ಅನ್ನು ಹಾಳು ಮಾಡಬಹುದು ಮತ್ತು ಲ್ಯೂಬ್ ಅನ್ನು ಹಾಳು ಮಾಡಬಹುದು. ಇದು ಸೋಂಕುಗಳು ಮತ್ತು ರೋಗಗಳ ಅಪಾಯವನ್ನು ಹೆಚ್ಚಿಸುತ್ತದೆ. 4. ಲ್ಯಾಟೆಕ್ಸ್ ಕಾಂಡೋಮ್ಗಳೊಂದಿಗೆ ಸಿಲಿಕೋನ್ ಆಧಾರಿತ ಲ್ಯೂಬ್ ಅನ್ನು ಬಳಸಿ. ಹೌದು, ನೀವು ಲೂಬ್ರಿಕಂಟ್ಗಳು ಮತ್ತು ಕಾಂಡೋಮ್ಗಳನ್ನು ಒಟ್ಟಿಗೆ ಬಳಸಬಹುದು. ಲೂಬ್ರಿಕಂಟ್ಗಳ ಬಳಕೆಯು ಘರ್ಷಣೆಯನ್ನು ಕಡಿಮೆ ಮಾಡುತ್ತದೆ ಮತ್ತು ಪ್ರಚೋದನೆಯನ್ನು ಹೆಚ್ಚಿಸಲು ಮತ್ತು ಲೈಂಗಿಕ ಅನುಭವವನ್ನು ಸುಧಾರಿಸಲು ಬಳಸಬಹುದು. ನೀರು ಆಧಾರಿತ ಅಥವಾ ಸಿಲಿಕೋನ್ ಆಧಾರಿತ ಲೂಬ್ರಿಕಂಟ್ ಅನ್ನು ಲ್ಯಾಟೆಕ್ಸ್ ಕಾಂಡೋಮ್ಗಳೊಂದಿಗೆ ಬಳಸುವುದು ಉತ್ತಮ. ಲ್ಯಾಟೆಕ್ಸ್ ಕಾಂಡೋಮ್ಗಳೊಂದಿಗೆ ತೈಲ, ಲೋಷನ್, ವ್ಯಾಸಲೀನ್ ಮತ್ತು ತೈಲ ಆಧಾರಿತ ಲ್ಯೂಬ್ಗಳನ್ನು ಬಳಸುವುದನ್ನು ತಪ್ಪಿಸಿ. ತೈಲಗಳು ಲ್ಯಾಟೆಕ್ಸ್ ಕಾಂಡೋಮ್ಗಳನ್ನು ಹಾಳು ಮಾಡಬಹುದು ಮತ್ತು ಅವುಗಳನ್ನು ಹರಿದು ಹಾಕಬಹುದು. ನಾವು ಅದನ್ನು ಬಯಸುವುದಿಲ್ಲ. ಇದು ನಿಮ್ಮ ಸಮಸ್ಯೆಗಳನ್ನು ಮಾತ್ರ ಹೆಚ್ಚಿಸುತ್ತದೆ ಮತ್ತು ಅನಗತ್ಯ ಗರ್ಭಧಾರಣೆ ಮತ್ತು ಲೈಂಗಿಕವಾಗಿ ಹರಡುವ ರೋಗಗಳ ಅಪಾಯವನ್ನು ಉಂಟುಮಾಡುತ್ತದೆ. ಅಲ್ಲದೆ ನೀವು ಲ್ಯಾಟೆಕ್ಸ್ ಅಲ್ಲದ ಪ್ಲಾಸ್ಟಿಕ್ ಕಾಂಡೋಮ್ಗಳೊಂದಿಗೆ ತೈಲ ಆಧಾರಿತ ಲೂಬ್ರಿಕಂಟ್ಗಳನ್ನು ಬಳಸಬೇಕು. 5. ಕಾಂಡೋಮ್ಗಳನ್ನು ಎಂದಿಗೂ ಮರುಬಳಕೆ ಮಾಡಬೇಡಿ. ಅಲ್ಲದೆ ಕಾಂಡೋಮ್ಗಳು ಮರುಬಳಕೆ ಮಾಡಬಹುದಾದ ಉತ್ಪನ್ನಗಳಲ್ಲ. ನೀವು ಕೆಲವು ಬಾರಿ 2ನೇ ಬಾರಿಗೆ ಮಾಡಲು ಯೋಚಿಸುತ್ತಿದ್ದರೂ ಸಹ ಕಾಂಡೋಮ್ ಅನ್ನು 2 ಬಾರಿ ಬಳಸಬೇಡಿ. ನೀವು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಿದಾಗಲೆಲ್ಲ ಕಾಂಡೋಮ್ ಅನ್ನು ಬದಲಾಯಿಸುವುದು ಮುಖ್ಯ.
ಅದೇ ಬಳಸುವುದರಿಂದ ಅನೈರ್ಮಲ್ಯ ಮತ್ತು ಪುರುಷರು ಮತ್ತು ಮಹಿಳೆಯರಿಗೆ ಸೋಂಕು ತಗಲುವ ಅಪಾಯವನ್ನು ಹೆಚ್ಚಿಸುತ್ತದೆ. ಆರೋಗ್ಯಕರ ಮತ್ತು ಸುರಕ್ಷಿತ ಲೈಂಗಿಕತೆಯನ್ನು ಹೊಂದಲು ನೀವು ಕಾಂಡೋಮ್ ಅನ್ನು ಒಮ್ಮೆ ಮಾತ್ರ ಬಳಸಬೇಕು ಮತ್ತು ಅದನ್ನು ಆರೋಗ್ಯಕರ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು. ಹೆಚ್ಚಿನ ಮಾಹಿತಿಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.